ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮಗೆ ರಕ್ಷಕನಾಗಿದ್ದಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಈ ಮಾತುಗಳನ್ನ ದೇವರು ತನ್ನ ಕುರುಬರಿಗೆ ಹೇಳ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದಂತ ಸಂದರ್ಭದಲ್ಲಿ ಊರ ಹೊರಗಡೆಯಲ್ಲಿ ಹುಲ್ಲುಗಾವಲಲ್ಲಿ ಕುರುಬರು ಕುರಿಗಳನ್ನು ಮೇಯಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ದೇವದೂತ ಅವರಿಗೆ ಪ್ರತ್ಯಕ್ಷನಾಗಿ ಅವರಿಗೆ ಈ ಮಾತುಗಳನ್ನ ತಾನು ಹೇಳ್ತಾನೆ. ಅಲ್ಲಿ ಆ ಕುರುಬರಿಗೆ ದೇವದೂತ ಹೇಳೋ ಮಾತೇನಂತಂದ್ರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆಗ ಇಲ್ಲಿ ದೇವದೂತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ತಾನು ಹೇಳೋ ಮಾತೇನಂತಂದ್ರೆ, ಆತನು ರಕ್ಷಕನು ಎಂಬುದಾಗಿ ಹೇಳ್ತಾನೆ. ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಯೇಸು ಕ್ರಿಸ್ತನನ್ನ ತಾನು ಒಬ್ಬ ರಕ್ಷಕನೆಂಬುದಾಗಿ ಸೂಚಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಹಲ್ಲೆಲೂಯಾ. ಹೌದು, ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾರೆ. ಅವರು ನಮಗೇನಾಗಿದ್ದಾರೆ? ಅವರು ನಮಗೆ ರಕ್ಷಕನಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ಯೇಸು ಕ್ರಿಸ್ತನು ನಮಗೆ ರಕ್ಷಕನಾಗಿದ್ದಾರೆ, ಅದು ಸರಿ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನ ಯಾವುದರಿಂದ ರಕ್ಷಿಸ್ತಾರೆ? ಯೇಸು ಕ್ರಿಸ್ತನು ನಮ್ಮ ರಕ್ಷಕನು ಅಂತ ಹೇಳುವಾಗ ಅದಕ್ಕೆ ಅರ್ಥ ಏನು? ಯೇಸು ಕ್ರಿಸ್ತನು ನಮ್ಮನ್ನ ಯಾವುದರಿಂದ ರಕ್ಷಿಸ್ತಾರೆ? ಸಹಜವಾಗಿ ರಕ್ಷಿಸೋದು ಅಂದರೆ ಏನು? ನಿಮಗೇನನ್ಸುತ್ತೆ? ರಕ್ಷಿಸೋದು ಅಂದರೆ ನಿಮಗೇನನ್ಸುತ್ತೆ? ರಕ್ಷಿಸೋದು ಅಂತಂತಂದ್ರೆ ಯಾರಾದರೂ ಏನಾದರೂ ಒಂದು ಅಪಾಯದಲ್ಲಿರುವಾಗ ಅವರನ್ನ ಅದರಿಂದ ತಪ್ಪಿಸಿ ಬಿಡಿಸ್ಕೊಂಡು ಬರೋದನ್ನ ನಾವು ರಕ್ಷಿಸೋದು ಅಂತ ಹೇಳ್ತೇವೆ. ಈಗ ಒಂದು ವೇಳೆ ಒಂದು ಕೆಸರಿದೆ, ಆ ಕೆಸರಲ್ಲಿ ಯಾರೋ ಹೋಗಿ ಇಳಿದುಬಿಟ್ಟಿದ್ದಾರೆ, ಅಲ್ಲಿಂದ ಅವ್ರಿಗೆ ಮೇಲೆ ಬರೋದಕ್ಕೆ ಆಗ್ತಾ ಇಲ್ಲ, ಅದರಲ್ಲಿ ಅವರು ಮುಳುಗಿ ಹೋಗ್ತಾ ಇದ್ದಾರೆ. ಆಗ ನಾವು ಅವ್ರಿಗೆ ಕೈ ಕೊಟ್ಟು ಅಲ್ಲಿಂದ ಅವ್ರನ್ನ ಎಳೆದು ಆಚೆ ತಂದರೆ ಅದನ್ನ ನಾವೇನು ಹೇಳ್ತೀವಿ? ರಕ್ಷಿಸೋದು ಅಂತ ಹೇಳ್ತೀವಿ. ಅಂದ್ರೆ ಅವನ ಕೆಸರಿನಲ್ಲಿ ಮುಳುಗಿ ಹೋಗ್ತಾ ಇದ್ದ, ಒಂದು ಅಪಾಯದಲ್ಲಿ ಅವನು ಸಿಕ್ಕಾಕೊಂಡಿದ್ದ. ನಾನೇನ್ ಮಾಡಿದೆ? ಅವನನ್ನ ಅದರಿಂದ ಬಿಡಿಸಿ ತಂದೆ, ರಕ್ಷಿಸಿ ಅವನನ್ನ ತಂದೆ ಅಂತ ಹೇಳ್ತೀವಿ. ಆಗ ರಕ್ಷಿಸೋದು ಅಂತಂತಂದ್ರೆ ಯಾರನ್ನಾದರೂ ಯಾವುದಾದ್ರೂ ಒಂದು ಅಪಾಯದಿಂದ ಅವರನ್ನು ಬಿಡಿಸಿ ತಪ್ಪಿಸಿ ಅವರನ್ನ ಹೊರಗೆ ತರುವಂಥದ್ದನ್ನ ರಕ್ಷಿಸೋದು ಅಂತ ನಾವು ಹೇಳ್ತೇವೆ. ಆಗ ಯೇಸು ಕ್ರಿಸ್ತನು ನಮಗೆ ರಕ್ಷಕನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಯೇಸು ಕ್ರಿಸ್ತನು ನಮಗೆ ರಕ್ಷಕನೆಂಬುದಾಗಿ ದೇವರ ವಾಕ್ಯ ಹೇಳುವಾಗ ಯೇಸು ಕ್ರಿಸ್ತನು ನಮಗೆ ಯಾವ ರೀತಿಯ ರಕ್ಷಕನಾಗಿದ್ದಾನೆ? ಯೇಸು ಕ್ರಿಸ್ತನು ನಮ್ಮನ್ನ ಯಾವುದರಿಂದ ಬಿಡಿಸ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನ ರಕ್ಷಕನಾಗಿ ಬಿಡಿಸೋ ಹಾಗೆ ನಾವು ಯಾವ ಅಪಾಯದಲ್ಲಿ ಸಿಲುಕಿ ಹಾಕೊಂಡಿದ್ದೇವೆ? ಅವರು ನಮ್ಮನ್ನ ಯಾವುದರಿಂದ ರಕ್ಷಿಸ್ತಾರೆ? ನಾವು ಯಾವ ಅಪಾಯಕ್ಕೆ ಸಿಕ್ಕಿ ಹಾಕೊಂಡಿದ್ದೀವಿ ಅಂತಂತಂದ್ರೆ ನಿತ್ಯ ನಾಶನ ಅನ್ನುವಂಥ ಅಪಾಯಕ್ಕೆ ನಾವು ಸಿಕ್ಕಿ ಹಾಕೊಂಡಿದ್ದೇವೆ. ಈಗ ಯಾರಾದರೂ ಒಬ್ರು ಹೋಗಿ ಕೆಸರಲ್ಲಿ ಇಳಿದು ಬಿಟ್ಟಿರ್ತಾರೆ, ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ, ಇಲ್ಲಾಂದ್ರೆ ಅದರಲ್ಲಿ ಮುಳುಗಿ ಅವರು ಸತ್ತೋಗ್ತಾರೆ. ಯಾರೋ ಒಬ್ರು ಪ್ರವಾಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ನೀರು ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಹಗ್ಗ ಹಾಕಿ ಇಲ್ಲ ಮತ್ತೇನೋ ಮಾಡಿ ಅವರನ್ನ ರಕ್ಷಿಸಿ ಕರ್ಕೊಂಡ್ ಬರ್ತೀವಿ. ಭೂಕಂಪ ಆಗಿ ಮನೆಯೆಲ್ಲ ಬಿದ್ದೋಗಿರುತ್ತೆ, ಮನೆಯ ಒಳಗಡೆ ಎಲ್ಲೋ ಸಂದಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ, ನಾವು ಅವ್ರನ್ನ ಆ ಮನೆಯನ್ನೆಲ್ಲ ತೆಗೆದು ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಂಡ್ಬಿಡ್ತೀವಿ. ಈ ರೀತಿ ಎಷ್ಟೋ ಅಪಾಯಗಳಿಂದ ನಾವು ಬೇರೆಯವ್ರನ್ನ ಬಿಡುಗಡೆಗೊಳಿಸ್ತೀವಿ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮ್ಮನ್ನ ರಕ್ಷಿಸುವಾತನಾಗಿದ್ದಾರೆ. ಆದರೆ ಅವರು ನಮ್ಮನ್ನ ರಕ್ಷಿಸುವ ಹಾಗೆ ನಾವು ಯಾವುದರಲ್ಲಿ ಸಿಕ್ಕಾಕೊಂಡಿದ್ದೀವಿ? ನಾವು ಯಾವುದರಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತಂದ್ರೆ ನಿತ್ಯ ನಾಶನದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಯೇಸು ಕ್ರಿಸ್ತನು ನಮ್ಮನ್ನ ನಿತ್ಯ ನಾಶನದಿಂದ ರಕ್ಷಿಸ್ತಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 46ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನೆಂದರೆ, ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಎಂಬುದಾಗಿ ಅವರು ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ, ಏನಂದರೆ ನಿತ್ಯ ಶಿಕ್ಷೆಗೆ ಅವರು ಹೋಗ್ತಾರೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಇದು ಮಾತ್ರ ಅಲ್ಲದರ ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನ ಅನುಭವಿಸುವರು. ಇಲ್ಲಿ ದೇವದೂತನ ಹೇಳೋ ಮಾತೇನಂತಂದ್ರೆ, ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನ ಪಡೀತಾರೆ,
ಇನ್ನು ಕೆಲವರು ನಿತ್ಯ ತಿರಸ್ಕಾರಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ತಾನೆ. ಇಲ್ಲಿ ದೇವದೂತ ಹೇಳೋ ಮಾತೇನಂತಂದ್ರೆ ಅವರು ನಿಂದನೆಗಳನ್ನು, ನಿತ್ಯ ತಿರಸ್ಕಾರವನ್ನ ಅನುಭವಿಸ್ತಾರೆ ಅಂತ ಇಲ್ಲಿ ದೇವದೂತ ಹೇಳ್ತಾನೆ. ಇದು ಮಾತ್ರ ಅಲ್ದರ ಥೆಸಲೋನಿಕದವರಿಗೆ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯಗಳು 9 ಮತ್ತು 10 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪ್ರಭಾವದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನ ಅನುಭವಿಸುವರು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದೇನಂತಂದರೆ ನಿತ್ಯ ನಾಶನವೆಂಬ ದಂಡನೆಯನ್ನ ಅನುಭವಿಸುವರು ಎಂಬುದಾಗಿ. ಆಗ ಈ ವಾಕ್ಯದಲ್ಲಿ ನಿತ್ಯ ನಾಶನ ಅಂತ ಬರೆಯಲ್ಪಟ್ಟಿದೆ. ಹಾಗೆ ಇದೇ ರೀತಿ ಮನುಷ್ಯರು ಅನುಭವಿಸುವಂಥ ನಾಶನದ ಕುರಿತಾಗಿ ಅನೇಕ ವಾಕ್ಯಗಳು ಸತ್ಯವೇದನಾದ್ಯಂತ ಇದೆ. ನಾವು ಓದಿದಂಥ ವಾಕ್ಯಗಳಲ್ಲಿ ಅವರು ನಿತ್ಯ ಶಿಕ್ಷೆಗೆ ಗುರಿಯಾಗುವರು, ಅವರು ನಿತ್ಯ ತಿರಸ್ಕಾರಕ್ಕೆ ಗುರಿಯಾಗುವರು, ಅವರು ನಿತ್ಯ ನಾಶನವನ್ನ ಅನುಭವಿಸುವರು ಎಂಬುದಾಗಿ ದೇವರ ವಾಕ್ಯವೇ ಹೇಳುತ್ತಾರೆ. ಮನುಷ್ಯರು ನಿತ್ಯ ನಾಶನವನ್ನ ತಮ್ಮ ಮೇಲೆ ತಂದುಕೊಂಡಿದ್ದಾರೆ, ನಿತ್ಯ ತಿರಸ್ಕಾರಕ್ಕೆ ಅವರು ಒಳಗಾಗಿದ್ದಾರೆ. ಮನುಷ್ಯರು ನಿತ್ಯ ಶಿಕ್ಷೆಗೆ ಅವರು ಪಾತ್ರರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸ್ತಾರೆ. ಯಾವುದರಿಂದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸ್ತಾರೆ? ಈ ನಿತ್ಯ ನಾಶನದಿಂದ, ಈ ನಿತ್ಯ ಶಿಕ್ಷೆಯಿಂದ, ಈ ನಿತ್ಯ ತಿರಸ್ಕಾರದಿಂದ ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಅವರು ರಕ್ಷಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ಅವರು ಯಾವುದರಿಂದ ನಮ್ಮನ್ನು ರಕ್ಷಿಸ್ತಾರೆ? ನಿತ್ಯ ನಾಶನದಿಂದ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಅವರು ರಕ್ಷಿಸ್ತಾರೆ. ಹಲ್ಲೆಲೂಯಾ. ಆದರೆ ಮನುಷ್ಯರಿಗೆ ಈ ನಿತ್ಯ ನಾಶನ ಬರೋದಕ್ಕೆ ಕಾರಣ ಏನು? ದೇವರು ಮನುಷ್ಯರನ್ನ ಒಂದು ಕಾಲ ಆದ್ಮೇಲೆ ಅವರು ಸತ್ತೋಗ್ಲಿ, ಮರಣ ಹೊಂದಲಿ, ಇಲ್ಲವಾದರೆ ಅವರು ನಿತ್ಯ ನಾಶನಕ್ಕೆ ಗುರಿಯಾಗಲಿ ಅನ್ನೋದಕ್ಕೋಸ್ಕರ ದೇವರು ಮಾಡಲಿಲ್ಲ. ಮನುಷ್ಯರು ಯಾವಾಗಲೂ ಜೀವಿಸುತ್ತಾ ಅವರು ಇರಲಿ ಎಂಬುದಾಗಿ ಹೇಳಿ, ಅವರು ಸಂತೋಷವಾಗಿರಲಿ ಎಂಬುದಾಗಿ ಹೇಳಿ ದೇವರು ಮನುಷ್ಯರನ್ನು ಉಂಟು ಮಾಡಿದ್ರು. ದೇವರು ಆದಾಮ ಅವಳನ್ನ ಉಂಟು ಮಾಡಿದಂಥ ಸಂದರ್ಭದಲ್ಲಿ ಈ ಸೃಷ್ಟಿಯನ್ನೆಲ್ಲ ದೇವರು ನೋಡುವಾಗ ಅದು ತುಂಬಾ ಸುಂದರವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆದರೆ ದೇವರ ಉದ್ದೇಶ ಆ ರೀತಿಯಾಗಿನೇ ಅವ್ರು ಯಾವಾಗಲೂ ಸಂತೋಷವಾಗಿ ಸಮೃದ್ಧಿಯಾಗಿರ್ಬೇಕಂತ ಇತ್ತು. ಆದರೆ ಅಂತ ಮನುಷ್ಯ ನಾಶನವನ್ನು, ಮರಣವನ್ನು ತನ್ನ ಮೇಲೆ ತಂದುಕೊಂಡ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಪಾಪ. ಮನುಷ್ಯನು ಪಾಪವನ್ನು ಮಾಡಿದ್ರಿಂದ, ದೇವರ ಆಜ್ಞೆಗೆ ಅವಿಧೇಯರಾಗಿ ತಿರುಗಿ ಬಿದ್ದು ಪಾಪಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟದರಿಂದ ಮನುಷ್ಯ ಮರಣವನ್ನು, ನಿತ್ಯ ನಾಶನವನ್ನ ತಾನು ತಂದುಕೊಳ್ಳಬೇಕಾಯಿತು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಈ ವಾಕ್ಯ ಹೇಳುವಂತ ಮಾತೇನಂತಂದ್ರೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಹಾಗಂತಂದ್ರೆ ಪಾಪದಲ್ಲಿ ಬದುಕುವವನು ಮರಣವನ್ನ ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯವೇ ಹೇಳುತ್ತದೆ. ಈ ವಾಕ್ಯ ಪಾಪದ ಸಂಬಳ ಮರಣ ಅಂತ ಹೇಳುವಾಗ ಅದು ಕೇವಲ ಸ್ವಾಭಾವಿಕವಾಗಿ ಮನುಷ್ಯರು ಹೊಂದುವಂತ ಮರಣ ಅಲ್ಲ. ಎಲ್ಲಾ ಮನುಷ್ಯರು ಮರಣವನ್ನ ಅನುಭವಿಸ್ತಾರೆ. ಆದ್ರೆ ಈ ಪಾಪದಿಂದ ಬರುವಂತ ಮರಣ ಅದು 2ನೇ ಮರಣ. ಅದು ಪಾಪವನ್ನು ಮಾಡುವಂತವರು ಕಡೆಗೆ ತಳ್ಳಲ್ಪಡುವಂತ ನರಕವನ್ನು ಸೂಚಿಸುತ್ತೆ. ಆ ನರಕದಲ್ಲಿ ಅವರು ಹೋಗಿ ಅನುಭವಿಸುವುದನ್ನ ದೇವ ವಾಕ್ಯವು 2ನೇ ಮರಣ ಅಂತ ಹೇಳುತ್ತೆ. ಎಲ್ಲಾ ಮನುಷ್ಯರಿಗೂ ಒಂದು ಮರಣ ಇದೆ, ಆದ್ರೆ ಮನುಷ್ಯನಿಗೆ ಕೇವಲ ಒಂದು ಮರಣ ಇಲ್ಲ, 2ನೇ ಮರಣವೂ ಸಹ ಇದೆ. ಅದೇ ನರಕದಲ್ಲಿ ಹಾಕಲ್ಪಟ್ಟು ಅಲ್ಲಿ ಸದಾಕಾಲ ಬಾಧೆಯನ್ನು ಅನುಭವಿಸುವಂಥದ್ದು. ಆಗ ಈ ವಾಕ್ಯ ಪಾಪದ ಸಂಬಳ ಮರಣ ಅಂತ ಹೇಳುವಾಗ ಅದು ಶಾರೀರಿಕವಾದ ಮರಣವನ್ನು ಸೂಚಿಸ್ತಾ ಇಲ್ಲ, ಮೊದಲನೆಯ ಮರಣವನ್ನು ಸೂಚಿಸ್ತಾ ಇಲ್ಲ, ಅದು 2ನೇ ಮರಣವನ್ನ ಸೂಚಿಸ್ತಾ ಇದೆ. ಪಾಪವನ್ನು ಮಾಡುವವನು ಅಗ್ನಿ ನರಕಕ್ಕೆ ತಳ್ಳಲ್ಪಟ್ಟು ಅಲ್ಲಿ ಯುಗಾಂತರಗಳಲ್ಲಿಯೂ ಬಾಧೆಯನ್ನು ಅನುಭವಿಸಬೇಕಾಗತ್ತೆ. ಅಂದ್ರೆ ಅವನು ನಿತ್ಯ ನಾಶನವನ್ನು ಅನುಭವಿಸಬೇಕಾಗತ್ತೆ. ಮನುಷ್ಯ ನಿತ್ಯ ನಾಶನವನ್ನು ಹೊಂದಿಕೊಂಡದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಪಾಪವನ್ನು ಮಾಡಿ ಮನುಷ್ಯ ನಿತ್ಯ ನಾಶನವನ್ನ ತನ್ನ ಮೇಲೆ ತಂದುಕೊಂಡ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸ್ತಾರೆ. ಯಾವುದರಿಂದ ರಕ್ಷಿಸ್ತಾರೆ? ಯೇಸು ಕ್ರಿಸ್ತನು ಆ ನಿತ್ಯ ನಾಶನದಿಂದ ನಮ್ಮನ್ನು ರಕ್ಷಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ರಕ್ಷಕನಾಗಿದ್ದಾರೆ. ಅವರು ಬಿಡಿಸುವುದು ಯಾವುದರಿಂದ? ಆ ನಿತ್ಯ ನಾಶನದಿಂದ, ಪಾಪದ ಫಲವಾಗಿರುವಂತಹ ನಿತ್ಯ ನಾಶನದಿಂದ ಯೇಸು ಕ್ರಿಸ್ತನು ನಿನ್ನನ್ನ ರಕ್ಷಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ಆದರೆ ಯೇಸು ಕ್ರಿಸ್ತನು ನಮ್ಮನ್ನ ಈ ನಿತ್ಯ ನಾಶನದಿಂದ ಯಾವ ರೀತಿಯಾಗಿ ಬಿಡಿಸ್ತಾರೆ? ಒಂದ್ಸರಿ ಏನಾಗುತ್ತೆ,
ಇಬ್ರು ಅಣ್ಣ ತಮ್ಮಂದಿರಿರ್ತಾರೆ. ಆದರೆ ಅಣ್ಣ ಒಳ್ಳೆಯವನಾಗಿರ್ತಾನೆ. ತಮ್ಮ ಬಂದು ಅಪಾಪೋಲಿ, ಅವನು ಹೇಳಿದ ಮಾತು ಕೇಳೋದಿಲ್ಲ, ಕಳ್ತನ ಮಾಡ್ತಾನೆ, ಬೀದಿಲಿ ಹೋಗಿ ಗಲಾಟೆ ಮಾಡ್ತಾನೆ, ಬೇರೆಯವ್ರಿಗೆ ಹೊಡಿತಾನೆ, ಈ ಥರ ತುಂಬ ಕೆಟ್ಟವನಾಗಿ ಬರುತ್ತಾ ಇರ್ತಾನೆ. ಹಿಂಗೆ ಕಾಲಗಳು ಹೋಗ್ತಾ ಹೋಗ್ತಾ ಒಂದಷ್ಟು ಕಾಲ ಆದಮೇಲೆ ಇವನು ತುಂಬ ಕೆಟ್ಟವನಾಗಿ ಒಂದು ದಿವಸ ಒಬ್ಬರನ್ನ ಕೊಲೆ ಮಾಡಿಬಿಡ್ತಾನೆ. ಒಂದು ದಿವಸ ಒಬ್ಬರನ್ನ ಕೊಲೆ ಮಾಡಿದ ಮೇಲೆ ಇವ್ರಿಗೆ ತುಂಬ ಭಯ ಬರುತ್ತೆ. ಅಯ್ಯೋ ನಾನು ಕೊಲೆ ಮಾಡ್ಬಿಟ್ನಲ್ಲ, ಈಗ ಪೊಲೀಸವ್ರು ಬಂದು ನನ್ನನ್ನು ಹಿಡ್ಕೊಂಡು ಹೋಗಿ ಏನು ಮಾಡ್ತಾರೆ ಏನೋ ಅಂತ ಇವ್ನಿಗೆ ತುಂಬ ಭಯ ಬಂದ್ಬಿಡುತ್ತೆ. ಆ ಭಯ ಬಂದ ಸಂದರ್ಭದಲ್ಲಿ ಇವನೇನು ಮಾಡ್ತಾನೆ, ಓಡಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಣ್ಣ ಮನೇಲಿ ಇರ್ತಾನೆ. ಇವನ್ ಮನೆಗೆ ಬಂದ ಮೇಲಿಂದ ತುಂಬ ಗಾಬರಿಯಾಗಿ ಅಣ್ಣ ನಾನು ಕೊಲೆ ಮಾಡ್ಬಿಟ್ಟೆ, ಅಯ್ಯೋ ಪೊಲೀಸರು ಬರ್ತಾರೆ, ಏನಾಗುತ್ತೋ ಗೊತ್ತಿಲ್ಲ, ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟೆಲ್ಲ ಅವ್ನು ಹೇಳಿದಾಗ ಅಣ್ಣ ಅಯ್ಯೋ ಏನೋ ಇಂಥ ಕೆಲಸ ಮಾಡ್ಬಿಟ್ಟಲ್ಲ ನೀನು ಅಂತ ಅಣ್ಣನಿಗೆ ತುಂಬ ಬಾಧೆ ಆಗುತ್ತೆ. ಮತ್ತೆ ಏನು ಮಾಡೋದು ಅಂತ ಅಂದ್ಬಿಟ್ಟು, ಸರಿ ನೀನು ಒಂದು ಕೆಲಸ ಮಾಡು, ನಿನ್ನ ಬಟ್ಟೆನೆಲ್ಲ ತೆಗೆದಾಕ್ಬಿಟ್ಟು ನೀನು ಒಳಗಡೆ ಹೋಗು, ಬೇರೆ ಬಟ್ಟೆ ಹಾಕೋ ಹೋಗು, ಒಳಗಡೆ ನೀನು ಮುಚ್ಚಿಟ್ಕೋ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅವನು ಅದೇ ಥರ ಮಾಡಿ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಕಡೆ ಹಾಕ್ಬಿಟ್ಟು ಅವನು ಮುಚ್ಚಿಟ್ಕೊಂಡ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ ಅಂತಂತಂದ್ರೆ, ಈ ಅಣ್ಣ ಬಂದು ಅವನು ತೆಗೆದಿಟ್ಟಿರುವಂಥ ರಕ್ತ ಆಗಿರುವಂಥ ಆ ಬಟ್ಟೆನೆಲ್ಲ ಇವನು ಹಾಕೊಂಡ್ಬಿಡ್ತಾನೆ. ಇವನು ಹಾಕೊಂಡ್ಮೇಲಿಂದ ಏನಾಗುತ್ತೆ, ಪೊಲೀಸ್ ಹಂಗೆ ಹುಡುಗಿ ಬರ್ತಾರೆ. ಹುಡುಗಿ ಬಂದ್ಮೇಲಿಂದ ಇವ್ನು ನೋಡ್ಬಿಟ್ಟು ನೀನೇ ಕೊಲೆ ಮಾಡಿರೋದು ಬಾ ಅಂತ ಹೇಳಿ ಇವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇವನು ಕೂಡ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಅವ್ರ ಜೊತೆಯಲ್ಲಿ ಹೋಗ್ಬಿಡ್ತಾನೆ. ಆಮೇಲಿಂದ ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟಲ್ಲೆಲ್ಲ ವಿಚಾರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೇನಾಗುತ್ತೆ, ಇವನಿಗೆ ಮರಣ ತೀರ್ಪಾಗುತ್ತೆ. ಈ ಒಂದು ಸುದ್ದಿ ಅವ್ರ ತಮ್ಮನ ಗೊತ್ತಾಗುವಾಗ ಅವನಿಗೆ ತುಂಬ ಬಾಧೆ ಆಗುತ್ತೆ. ಆಮೇಲೆ ಆ ಮರಣ ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ ಅವ್ರ ಅಣ್ಣ ಜೈಲಲ್ಲಿ ಇದ್ದಾಗ ಇವನ ತಮ್ಮ ಹೋಗ್ತಾನೆ. ಹೋಗಿ ಅವನ ಹತ್ರ ಮಾತಾಡ್ತಾನೆ, ಅಣ್ಣ ನೀನು ಯಾಕೆ ಇಂಥ ಕೆಲಸ ಮಾಡಿದೆ, ನಾನು ಕೊಲೆ ಮಾಡಿದ್ದು, ಆದರೆ ನೀನು ನನ್ನನ್ನು ಬಚ್ಚಿಟ್ಕೊ ಅಂತ ಹೇಳ್ಬಿಟ್ಟು ಆ ಬಟ್ಟೆ ನೀನು ಹಾಕೊಂಡ್ಬಿಟ್ಟು ನಾನೇ ಕೊಲೆ ಮಾಡಿದ್ದಂಥ ಪೊಲೀಸವ್ರಿಗೆ ನಿನ್ನನ್ನು ಒಪ್ಪಿಸ್ಕೊಟ್ಬಿಟ್ಟಲ್ಲ, ನಿನಗೆ ಇವಾಗ ಮರಣ ತೀರ್ಪು ಆಗೋಯ್ತಲ್ಲ, ಎಂಥ ಕೆಲಸ ಆಗೋಯ್ತು, ಯಾಕಣ್ಣ ಹಿಂಗೆ ಮಾಡಿದೆ ನೀನು, ಇದ್ರ ಬದಲು ನಾನೇ ಪೊಲೀಸರು ಸಿಗಾಕೊಂಡಿದ್ರೆ ಚೆನ್ನಾಗಿರೋದು, ನೀನು ಒಳ್ಳೆಯವನು, ನಾನು ದುಷ್ಟನು, ಆದರೆ ನೀನು ಯಾಕೆ ಸಾಯ್ಬೇಕು, ಅಯ್ಯೋ ಎಂಥ ಕೆಲಸ ಮಾಡಿದೆ ನೀನು ಅಂತ ಅವನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅವ್ನು ತುಂಬ ಬಾಧೆ ಪಡ್ತಾನೆ. ಆದರೆ ಆಮೇಲೆ ಅವರನ್ನ ಏನು ಮಾಡ್ತಾನೆ ಅಂತಂತಂದರೆ, ನೋಡು ನಿನ್ನನ್ನು ತಪ್ಪಿಸ್ಬೇಕಂತ ಈ ಒಂದು ಕೆಲಸವನ್ನು ನಾನು ಮಾಡಿದೆ, ಆದರೆ ನನ್ನ ಒಂದೇ ಒಂದು ಕೋರಿಕೆ ಇದೆ, ಆ ಕೋರಿಕೆ ನೀನು ನೆರವೇರಿಸು ಅಂತ ಹೇಳ್ತಾನೆ. ಏನನ್ನ ಅಂತ ಕೇಳಿದಾಗ, ನೋಡು ನೀನು ದುಷ್ಟನಾಗಿ ಮರಣ ಪಾತ್ರನಾಗಿರುವಂಥ ಕೆಲಸವನ್ನು ಮಾಡಿದೆ, ಆದರೆ ನಿನ್ನನ್ನು ತಪ್ಪಿಸೋದಕ್ಕೆ ನಿನ್ನ ಸ್ಥಾನದಲ್ಲಿ ನಾನು ಸಾಯ್ತಾ ಇದ್ದೀನಿ. ಆದರೆ ನೀನೊಂದು ಕೆಲಸ ಮಾಡು, ಮುಂದೆ ನನ್ನ ಸ್ಥಾನದಲ್ಲಿ ನೀನು ಸಮಾಜದಲ್ಲಿ ಬದುಕು. ಆದರೆ ನೀನು ನಿನ್ನ ದುಷ್ಟನ ಸ್ಥಾನದಲ್ಲಿ ನಾನು ನಿನ್ನ ತಪ್ಪನ್ನು ಹೊತ್ತುಕೊಂಡು ನಿನಗೋಸ್ಕರ ಸಾಯ್ತಾ ಇದ್ದೇನೆ, ನಿನ್ನ ಶಿಕ್ಷೆಯನ್ನು ನಾನು ತೀರಿಸ್ತಾ ಇದ್ದೇನೆ. ಆದರೆ ನೀನೇನು ಮಾಡು, ನಿನ್ನ ಬದುಕಿರ್ತೀಯ, ಆದರೆ ನೀನೇನು ಮಾಡು, ನೀನು ನನ್ನ ಪರವಾಗಿ ನನ್ನ ಸ್ಥಾನವನ್ನು ತುಂಬಿ ಆ ಒಳ್ಳೆಯತನವನ್ನು ನಿನ್ನ ಮೇಲೆ ತಗೊಂಡು ಇನ್ನು ಒಳ್ಳೆಯವನಾಗಿ ಸಮಾಜದಲ್ಲಿ ಬದುಕು ಹೋಗು ಅಂತ ಹೇಳಿ ಕಳಿಸ್ತಾನೆ. ನೀನು ಹಂಗೆ ಮಾಡಿದ್ರೆ ನಾನು ನಿನಗೋಸ್ಕರ ಸತ್ತಿದ್ದಕ್ಕೂ ನನಗೆ ಸಾರ್ಥಕ ಅಂತ ಅವರನ್ನ ಹೇಳಿ ಕಳಿಸ್ತಾನೆ. ಆಗ ಯೇಸು ಕ್ರಿಸ್ತನು ಇದೇ ರೀತಿಯಾಗಿ ನಮ್ಮನ್ನು ಬಿಡುಗಡೆಗೊಳಿಸಿದ್ದು. ನೀವು ಪಾಪವನ್ನು ಮಾಡಿ ನಿತ್ಯ ನಾಶನವನ್ನು ತಂದುಕೊಂಡ್ವಿ, ನೀವು ಅಗ್ನಿ ನರಕಕ್ಕೆ ಗುರಿಯಾಗಿ ಸದಾಕಾಲ ಬಾಧೆಯನ್ನು ಅನುಭವಿಸಬೇಕಾಗಿರುವಂತಹ ಸ್ಥಿತಿಯನ್ನು ತಂದುಕೊಂಡ್ವಿ. ನಾವು ಈ ಲೋಕದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ. ತರತರವಾದ ತಪ್ಪುಗಳಿಗೆ ತರತರವಾದ ಶಿಕ್ಷೆ ಇದೆ. ಕೆಲವು ತಪ್ಪುಗಳಿಗೆ 1 ತಿಂಗಳು ಜೈಲು ಹಾಕ್ತಾರೆ, ಕೆಲವು ತಪ್ಪುಗಳಿಗೆ 6 ತಿಂಗಳು ಹಾಕ್ತಾರೆ, ಕೆಲವು ತಪ್ಪುಗಳಿಗೆ 1 ವರ್ಷ ಹಾಕ್ತಾರೆ, ಕೆಲವರಿಗೆ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ, 14 ವರ್ಷ, ಎಷ್ಟು ವರ್ಷ ಬೇಕಾದರೂ ಹಾಕ್ತಾರೆ. ತುಂಬಾ ಘೋರವಾದ ತಪ್ಪುಗಳಿಗೆ ಮರಣ ಶಿಕ್ಷೆ ಅಂತ ಹೇಳಿ ವಿಧಿಸ್ತಾರೆ. ಆದರೆ ಮನುಷ್ಯರು ಈ ರೀತಿ ತರತರವಾದ ದಂಡನೆಗಳನ್ನು ಇಟ್ಕೊಂಡಿದ್ದಾರೆ. ದೇವರ ಹತ್ರ ಇರೋದು ಒಂದೇ ದಂಡನೆ, ಅದು ಯಾವುದು ಅಂತಂದ್ರೆ ಅಗ್ನಿ ನರಕ. ಅದು ಎಷ್ಟು ಕಾಲ ಅಂತಂತಂದ್ರೆ ಶಾಶ್ವತ. ಆಗ ನೀವು ಪಾಪವನ್ನು ಮಾಡಿ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ಬದುಕಿ ಆ ಶಾಶ್ವತವಾದ ನಾಶನ ಎನ್ನುವಂಥ ಅಗ್ನಿ ನರಕಕ್ಕೆ ಗುರಿಯಾದವಿ. ಆದರೆ ಈಗ ಯೇಸು ಕ್ರಿಸ್ತನ ಏನು ಮಾಡಿದ್ರು ಅಂತಂತಂದ್ರೆ, ಅವರು ಮನುಷ್ಯನಾಗಿ ಬಂದು ನಮ್ಮ ಸ್ಥಾನದಲ್ಲಿ ಅವರು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದ್ರು. ಹಲ್ಲೆಲೂಯಾ. ಆ ಅಣ್ಣ ತನ್ನ ತಮ್ಮನ ತಪ್ಪನ್ನು ತನ್ನ ಮೇಲೆ ಹೊರಿಸಿಕೊಂಡು ಮರಣ ಶಿಕ್ಷೆಗೆ ಗುರಿಯಾದ ಹಾಗೆ ಯೇಸು ಕ್ರಿಸ್ತನು ನಿಮ್ಮ ಪಾಪವನ್ನು ತನ್ನ ಮೇಲೆ ಹೊರಿಸಿಕೊಂಡು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಮರಣವನ್ನು ಅನುಭವಿಸಿದ್ರು. ದೇವರು ನಿಮ್ಮ ಪಾಪವನ್ನ ತನ್ನ ಕುಮಾರನ ಮೇಲೆ ಹಾಕಿದ್ರು. ಆತನು ನಮಗಾಗಿ ಜಡಿಯಲ್ಪಟ್ಟನು, ನಮ್ಮ ಅಪರಾಧಿಗಳಿಗಾಗಿ ಆತನಿಗೆ ಶಿಕ್ಷೆ ಆಯಿತು. ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಶಿಲುಬೆಯಲ್ಲಿ ಅವರು ಮರಣವನ್ನ ಅನುಭವಿಸಿದ್ರು. ಆದರೆ ಅವರು ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ಈಗ ಜೀವಂತವಾಗಿದ್ದಾರೆ. ಹಲ್ಲೆಲೂಯಾ. ಆಗ ಈಗ ಯೇಸು ಕ್ರಿಸ್ತನು
ನಮಗೆ ಹೇಳುವಂಥ ಮಾತೇನಂತಂದರೆ, ನಿಮ್ಮ ಶಿಕ್ಷೆಯನ್ನು ನಾನು ಹೊತ್ತು ತೀರಿಸಿದ್ದೀನಿ, ಇನ್ನು ನೀವೇನು ಮಾಡಿ ನನಗೋಸ್ಕರವಾಗಿ ಲೋಕದಲ್ಲಿ ಜೀವಿಸಿ ಅಂತ ಅವರು ನಮಗೆ ಹೇಳ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿ ನಮ್ಮ ಪಾಪ ಕ್ಷಮಾಪಣೆಯನ್ನ ಅವರು ಸಂಪಾದಿಸಿದರು. ನಾನು ನೀವು ಆ ನಿತ್ಯ ನಾಶನದಿಂದ ತಪ್ಪಿಸಲ್ಪಡಬೇಕಂತಂದ್ರೆ ಅದಕ್ಕೆ ಕಾರಣವಾಗಿರುವಂತ ಪಾಪ ಕ್ಷಮಿಸಲ್ಪಡಬೇಕು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ಪಾಪ ಪರಿಹಾರವಾದರೆ ಆ ನಿತ್ಯ ನಾಶನಕ್ಕೆ ನಾವು ತಪ್ಪಿಸಲ್ಪಡ್ತೇವೆ. ಆ ನಿತ್ಯ ನಾಶನಕ್ಕೆ ನಾವು ತಪ್ಪಿಸಲ್ಪಡುವ ಹಾಗೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವ ಹಾಗೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ನಮಗಾಗಿ ಬಾಧೆಯನ್ನು ಅನುಭವಿಸಿ ಮರಣ ಹೊಂದಿ ಮತ್ತೆ ಜಯಿಸಿ ಅವರು ಎದ್ದು ಬಂದರು. ನಮ್ಮ ಪಾಪ ಕ್ಷಮಾಪಣೆಯನ್ನ ಅವರು ಸಂಪಾದಿಸಿದ್ದಾರೆ. ಆಗ ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವಾಗ ಅವರೇನ್ ಮಾಡ್ತಾರೆ? ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು ಪರಿಹರಿಸಿ ನಾವು ನಿತ್ಯ ನಾಶನಕ್ಕೆ ಒಳಗಾಗದ ಹಾಗೆ ಅದರಿಂದ ಅವರು ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಯೇಸು ಕ್ರಿಸ್ತನು ನಮ್ಮನ್ನು ನಿತ್ಯ ನಾಶನದಿಂದ ಬಿಡಿಸಿ ನಮ್ಮನ್ನ ರಕ್ಷಿಸುವಾತನು. ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಿ ನಿತ್ಯ ನಾಶನದಿಂದ ನಮ್ಮನ್ನು ತಪ್ಪಿಸಬೇಕನ್ನೋದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. ಹಲ್ಲೆಲೂಯಾ. ಇದೇ ಮಾತುಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನೆಂದರೆ, ಮನುಷ್ಯ ಕುಮಾರನಾಗಿರುವಂತ ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂಬುದಾಗಿ. ಅಂದ್ರೆ ನಾನು ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ನನ್ನ ಪ್ರಾಣವನ್ನ ಈಡು ಕೊಡ್ತೇನೆ. ಈಡು ಕೊಡೋದಂದ್ರೆ ಏನು? ಪ್ರಾಯಶ್ಚಿತ್ತ ಮಾಡೋದು. ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು, ನಮ್ಮನ್ನ ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮನ್ನ ಪಾಪದಿಂದ ಬಿಡಿಸಿ ನಮ್ಮನ್ನ ನಿತ್ಯ ನಾಶನದಿಂದ ರಕ್ಷಿಸಿ ಅವರು ನಮ್ಮನ್ನು ಕಾಪಾಡ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾರೆ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ಆದರೆ ಅವರು ನಮ್ಮನ್ನ ಯಾವುದರಿಂದ ರಕ್ಷಿಸ್ತಾರೆ? ನಮ್ಮನ್ನ ನಿತ್ಯ ನಾಶನದಿಂದ ಅವರು ರಕ್ಷಿಸ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ನಿತ್ಯ ನಾಶನಕ್ಕೆ ತಪ್ಪಿಸಿ ರಕ್ಷಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯಾಗಲಿ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ನಮ್ಮನ್ನ ನಿತ್ಯ ನಾಶನಕ್ಕೆ ತಪ್ಪಿಸ್ತಾರೆ. ಯೇಸು ಕ್ರಿಸ್ತನು ನಿತ್ಯ ನಾಶನಕ್ಕೆ ತಪ್ಪಿಸ್ತಾರೆ ಸರಿ, ಆದರೆ ನಿತ್ಯ ನಾಶನಕ್ಕೆ ತಪ್ಪಿಸಿ ಏನ್ ಮಾಡ್ತಾರೆ? ಇವಾಗ ಒಂದು ವೇಳೆ ನೀವು ಪ್ರವಾಹದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ, ನಿಮ್ಮನ್ನ ಕಾಪಾಡೋದಕ್ಕೆ NDRF ತಂಡ ಬರುತ್ತೆ. ಅವ್ರು ಬಂದು ನಿಮ್ಮನ್ನ ಪ್ರವಾಹದಿಂದ ಕಾಪಾಡ್ತಾರೆ. ಕಾಪಾಡಿ ಆಮೇಲೆ ಏನ್ ಮಾಡ್ತಾರೆ? ತಗೊಂಡೋಗಿ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಳದಲ್ಲಿ ಅವ್ರನ್ನ ಇಡ್ತಾರೆ. ಅಪಾಯ ಇಲ್ಲದಿರುವಂತ ಒಳ್ಳೆಯ ಸ್ಥಳದಲ್ಲಿ ಅವರನ್ನ ಇಡ್ತಾರೆ. ಅವ್ರನ್ನ ಸಂರಕ್ಷಿಸುವಂತ, ಅವ್ರಿಗೆ ಬೇಕಾಗಿರುವಂಥ ಊಟ ಕೊಟ್ಟು, ಅವ್ರಿಗೆ ಬೇಕಾಗಿರುವಂಥ ಬಟ್ಟೆ ಕೊಟ್ಟು, ಅವ್ರಿಗೆ ಬೇಕಾಗಿರುವಂಥ ಚಿಕಿತ್ಸೆ ಕೊಟ್ಟು, ಅವ್ರು ಆಯಾಗಿ ವಿಶ್ರಾಂತಿಯಿಂದ ಇರುವಂಥ ಒಂದು ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಆರೈಕೆ ಮಾಡ್ತಾರೆ. ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನು ನಮ್ಮನ್ನ ನಾಶನದಿಂದ ಬಿಡಿಸ್ತಾರೆ. ಆದರೆ ನಾಶನದಿಂದ ಬಿಡಿಸಿ ಆಮೇಲೆ ಏನ್ ಮಾಡ್ತಾರೆ? ನಾಶನದಿಂದ ಬಿಡಿಸಿ ಅವರು ನಿತ್ಯ ಸಂತೋಷವುಳ್ಳ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಯಾವುದಾದ ಪ್ರವಾಹದಲ್ಲೋ ಮತ್ತೊಂದು ಅಪಾಯದಲ್ಲೋ ಯಾರೋ ಸಿಗಾಕೊಂಡಿದ್ರೆ ಅವ್ರನ್ನ ಅಲ್ಲಿಂದ ಕಾಪಾಡಿ ತಗೊಂಡೋಗಿ ಅವರು ನೆಮ್ಮದಿಯಾಗಿರುವಂತ ಒಂದು ಸ್ಥಳಕ್ಕೆ ಅವ್ರನ್ನ ಬಿಡ್ತಾರೆ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ನಿತ್ಯ ನಾಶನಕ್ಕೆ ತಪ್ಪಿಸಿ ನಿತ್ಯ ಸಂತೋಷವುಳ್ಳ ಸ್ಥಳಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ ವಾಕ್ಯಗಳು 2-3 ಈ ರೀತಿಯಾಗಿ ಹೇಳ್ತಾರೆ: ನನ್ನ ತಂದೆಯ ಮನೆಯಲ್ಲಿ ಬಹಳ ಬೀಡಾರುಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಈಗ ಅವ್ರು ಪರಲೋಕಕ್ಕೆ ಏರಿ ಹೋಗಿ ಏನ್ ಮಾಡ್ತಾ ಇದ್ದಾರೆ? ಪರಲೋಕಕ್ಕೆ ಏರಿ ಹೋಗಿ ನನಗಾಗಿ ನಿಮಗಾಗಿ ವಾಸಸ್ಥಳವನ್ನು ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ವಾಸಸ್ಥಳವನ್ನು ಸಿದ್ಧಪಡಿಸಿ ಅವ್ರು ಹಿಂತಿರುಗಿ ಬಂದು ನಮ್ಮನ್ನ ಕರೆದುಕೊಂಡು ಹೋಗಿ ಅವರೊಟ್ಟಿಗೆ ಇರಿಸಿಕೊಳ್ತಾರೆ. ಅವರು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂತ ವಾಸಸ್ಥಳದಲ್ಲಿ ಅವರೊಟ್ಟಿಗೆ ಅವರ ಜೊತೆಯಲ್ಲಿ ನಾವು ಯಾವಾಗಲೂ ಸಹ ಇರ್ತೇವೆ. ಹಲ್ಲೆಲೂಯಾ. ಆಗ ಅವರು ನನಗಾಗಿ ನಿಮಗಾಗಿ ಸಿದ್ಧಪಡಿಸ್ತಾ ಇರುವಂತ ಆ ವಾಸಸ್ಥಳ ಯಾವುದು? ಆ ವಾಸಸ್ಥಳ ಯಾವುದು ಅಂತಂದ್ರೆ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣ. ದೇವರು ನಮಗೋಸ್ಕರವಾಗಿ ಹೊಸ ಸೃಷ್ಟಿಯನ್ನ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನು ತಿರುಗಿ ಬಂದು ನಮ್ಮನ್ನ ಕರೆದೊಯ್ದು ಆ ಹೊಸ ಸೃಷ್ಟಿಯಲ್ಲಿಟ್ಟು ಅವರೊಟ್ಟಿಗೆ ನಾವು ಸದಾಕಾಲ ಇರುವ ಹಾಗೆ ಅವರು ಮಾಡ್ತಾರೆ.
ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ಅವರು ನಮ್ಮನ್ನು ಯಾವುದರಿಂದ ರಕ್ಷಿಸ್ತಾರೆ? ನಿತ್ಯ ನಾಶನದಿಂದ ರಕ್ಷಿಸ್ತಾರೆ. ನಿತ್ಯ ನಾಶನದಿಂದ ರಕ್ಷಿಸುವುದು ಮಾತ್ರವಲ್ಲ, ಹೊಸ ಸೃಷ್ಟಿಯನ್ನು ಮಾಡಿ ಅವರೊಟ್ಟಿಗೆ ನಮ್ಮನ್ನು ಯಾವಾಗಲೂ ಅವರು ಇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಅವರು ನಮಗೋಸ್ಕರ ಮಾಡುತ್ತಿರುವಂತಹ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ಆ ಹೊಸ ಸೃಷ್ಟಿ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಹೋಗಿ ನಾವು ಇರುವಾಗ ಯಾವ ರೀತಿಯಾಗಿ ಜೀವಿಸ್ತೀವಿ? ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೆಶಾಯನು ಬರೆದಂತ ಪ್ರವಾದನೆ ಪುಸ್ತಕ 35ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯು ಕರಕರೆಯು ತೊಲಗಿ ಹೋಗುವವು. ಹಲ್ಲೆಲೂಯಾ. ಈ ವಾಕ್ಯ ಹೇಳೋದೇನಂತಂದ್ರೆ, ಯೆಹೋವನು ವಿಮೋಚಿಸಿದವರು ಅಂತಂದ್ರೆ ದೇವರು ಬಿಡುಗಡೆ ಮಾಡಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು, ಅಂದ್ರೆ ದೇವರು ಬಿಡುಗಡೆ ಮಾಡಿದವರು ಅವ್ರು ಹಿಂತಿರುಗಿ ಬರ್ತಾರೆ. ಹಂಗಂತಂದ್ರೆ ನಾವು ಒಂದು ಕಾಲದಲ್ಲಿ ದೇವರ ಬಳಿಯಿಂದ ದೂರ ಓಡಿ ಹೋಗಿದ್ವಿ ಪಾಪವನ್ನು ಮಾಡಿ. ಆದ್ರೆ ಈಗ ದೇವರ ನಮ್ಮನ್ನು ಬಿಡುಗಡೆಗೊಳಿಸಿ ತಿರುಗಿ ಅವ್ರ ಬಳಿಗೆ ಹಿಂದೆ ಬರೋ ಹಾಗೆ ಅವ್ರು ಮಾಡಿದ್ದಾರೆ. ಆದ್ರೆ ಈ ರೀತಿಯಾಗಿ ದೇವರಿಂದ ಬಿಡುಗಡೆ ಹೊಂದಿ ದೇವರ ಬಳಿಗೆ ಹಿಂತಿರುಗಿ ಬರುವಂತ ನಾವು ಯಾವ ರೀತಿಯಾಗಿರ್ತೀವಿ ಅಂತಂತಂದ್ರೆ, ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು, ಶಾಶ್ವತ ಸಂತೋಷ ಅನ್ನುವಂಥ ಕಿರೀಟ. ಹಂಗಂದ್ರೆ ನಮ್ಮಲ್ಲಿ ಶಾಶ್ವತವಾದ ಸಂತೋಷವು ಇರುತ್ತೆ. ಧರಿಸಿಕೊಂಡು ಉತ್ಸಾಹದ ಧ್ವನಿಯೊಡನೆ, ಅಂದ್ರೆ ಆನಂದದಿಂದ ಉಲ್ಲಾಸದಿಂದ ನಾವೇನ್ ಮಾಡ್ತೀವಿ? ಚೀಯೋನಿಗೆ ಸೇರುವರು. ಅಂದ್ರೆ ಆಗ ಇಸ್ರಾಯೇಲರು ಚೀಯೋನಿಗೆ ಅಂದ್ರೆ ಯೆರೂಸಲೇಮಿಗೆ ಸೇರ್ತಾರೆ. ಆದ್ರೆ ನಾನು ನೀವು ಪರಮ ಚೀಯೋನಿಗೆ ಸೇರ್ತೇವೆ. ಅಂದ್ರೆ ದೇವರು ನಮಗೋಸ್ಕರವಾಗಿ ಸೃಷ್ಟಿ ಮಾಡ್ತಾ ಇರುವಂತಹ ಹೊಸ ಸೃಷ್ಟಿಯಲ್ಲಿ ನಾವು ಉತ್ಸಾಹದ ಧ್ವನಿಯೊಡನೆ ಸೇರುವಂತವರಾಗಿರ್ತೇವೆ. ಹಲ್ಲೆಲೂಯಾ. ಅಲ್ಲಿಗೆ ಹೋಗ್ತಾ ಇರುವಾಗಲೇ ಸಂತೋಷ. ಇನ್ನು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ? ಅಲ್ಲಿ ಹೋದ್ಮೇಲೆ ಹರ್ಷಾನಂದಗಳನ್ನ ಅನುಭವಿಸುವರು. ಹೋಗ್ತಾ ಇರುವಾಗಲೂ ಸಂತೋಷವಾಗಿ ಹೋಗ್ತಾರೆ. ಇನ್ನು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ? ಅಲ್ಲಿ ಯಾವಾಗಲೂ ಸಂತೋಷವನ್ನ ಅವ್ರು ಅನುಭವಿಸ್ತಾನೆ ಇರ್ತಾರೆ. ಮೊರೆಯು ಕರಕರೆಯು ತೊಲಗಿ ಹೋಗುವವು ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಿತ್ಯ ನಾಶನಕ್ಕೆ ಒಳಗಾಗುವಂತವ್ರ ಪರಿಸ್ಥಿತಿ ಹೆಂಗಿರುತ್ತೆ? ನಿತ್ಯ ನಾಶನಕ್ಕೆ ಒಳಗಾಗುವವರು ಹೋಗುವಾಗಲೂ ಬಾಧೆಯಲ್ಲೇ ಹೋಗ್ತಾರೆ. ಅಲ್ಲಿ ಹೊರಟು ಹೋದ ನಂತರವೂ ಸಹ ಅವರ ಕರಕರೆ, ಅವರ ಬಾಧೆ, ಅವರ ಗೋಳಾಟ ಯಾವತ್ತೂ ಮುಗಿಯೋದೇ ಇಲ್ಲ. ಆದ್ರೆ ಪರಮ ಚೀಯೋನಿಗೆ ಸೇರುವಂತವರು, ಹೊಸ ಸೃಷ್ಟಿಯಲ್ಲಿ ಸೇರಿಸಲ್ಪಡುವಂತವರು ಸಂತೋಷ ಎನ್ನುವಂತ ಕಿರೀಟವನ್ನು ಧರಿಸಿಕೊಂಡು, ಶಾಶ್ವತ ಸಂತೋಷ ಎನ್ನುವಂತ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹದೊಡನೆ ಹೋಗಿ ಅಲ್ಲಿ ಹರ್ಷಾನಂದಗಳನ್ನ ಯಾವಾಗಲೂ ಅನುಭವಿಸುವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನ ಆ ಒಂದು ನಿತ್ಯ ಗೋಳಾಟದಿಂದ ಬಿಡಿಸಿ ನಿತ್ಯ ಸಂತೋಷದಲ್ಲಿ ಅವರು ನಮ್ಮನ್ನು ಸೇರಿಸ್ತಾರೆ. ಹಲ್ಲೆಲೂಯಾ. ಇನ್ನು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ ವಾಕ್ಯಗಳು 14ರಿಂದ ನಾವು ಓದಿ ನೋಡಿದರೆ ಈ ವಾಕ್ಯಗಳು ಈ ರೀತಿಯಾಗಿದೆ: ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗೂಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜುಡವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಹಲ್ಲೆಲೂಯಾ. ಪರಲೋಕಕ್ಕೆ ಆ ನೂತನ ಸೃಷ್ಟಿಗೆ ಸೇರಿಸಲ್ಪಟ್ಟು ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆಗಡೆಯಲ್ಲಿ ಯಾವಾಗಲೂ ವಾಸ ಮಾಡುವಂತವರ ಸ್ಥಿತಿ ಯಾವ ರೀತಿ ಇರುತ್ತೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ಅವರು ಬಿಳಿ ನಿಲುವಂಗಿಗಳನ್ನು ಧರಿಸಿಕೊಂಡು ದೇವರ ಮುಂದೆಗಡೆಯಲ್ಲಿ ಅವರು ಯಾವಾಗಲೂ ಸಹ ಇರ್ತಾರೆ. ಅವರು ಹಗಲಿರುಳು ದೇವರಿಗೆ ಸೇವೆಯನ್ನು ಮಾಡ್ತಾರೆ. ದೇವರು ಗೂಡಾರದಂತೆ ಅವರನ್ನು ವ್ಯಾಪಿಸಿಕೊಳ್ತಾರೆ. ಇನ್ನು ಅವರಿಗೆ ಹಸಿವೆ ಇಲ್ಲ, ಅವರಿಗೆ ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾಗಲಿ ಯಾವ ಜುಳವಾದರೂ ಸಹ ಅಲ್ಲಿ ಇಲ್ಲ. ಯಜ್ಞದ ಕುರಿಮಾರಿಯಾಗಿರುವ ಯೇಸು ಕ್ರಿಸ್ತನು ಅವರಿಗೆ ಕುರುಬನಂತಿದ್ದು ಅವರನ್ನ ಜೀವ ಜಲದ ಹೊರತೆಗಳ ಕಡೆಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುತ್ತಾನೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನ ನಿತ್ಯ ಗೋಳಾಟಕ್ಕೂ ನಿತ್ಯ ನಾಶನಕ್ಕೆ ತಪ್ಪಿಸಿ ಅವರ ಕಣ್ಣೀರನ್ನೆಲ್ಲ ಒರೆಸಿ ಶಾಶ್ವತವಾದ ಸಂತೋಷವನ್ನು ಅನುಭವಿಸುವ ಹಾಗೆ ದೇವರ ಸನ್ನಿಧಿಗೆ ಅವರು ನಮ್ಮನ್ನ ಹೊಸ ಸೃಷ್ಟಿಗೆ ಸೇರಿಸ್ತಾರೆ. ಹಲ್ಲೆಲೂಯಾ. ಇನ್ನು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯಗಳು 1ರಿಂದ 4ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತ್ತು. ಅದು, ಇಗೋ,
ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಹಲ್ಲೆಲೂಯಾ. ಈ ವಾಕ್ಯಗಳು ಹೇಳೋ ಮಾತಿನಂದ್ರೆ ದೇವರು ಹೊಸ ಆಕಾಶವನ್ನು, ಹೊಸ ಭೂಮಂಡಲವನ್ನು, ಹೊಸ ಯೆರೂಸಲೇಮ್ ಪಟ್ಟಣವನ್ನು ದೇವರು ಉಂಟು ಮಾಡಿ ಅಲ್ಲಿ ತನ್ನ ಜನಗಳನ್ನ ಇಟ್ಟು ಅವರೊಟ್ಟಿಗೆ ದೇವರು ಯಾವಾಗಲೂ ವಾಸ ಮಾಡ್ತಾರೆ. ಆಗ ದೇವರ ವಾಕ್ಯ ಹೇಳೋದು, ದೇವರ ನಿವಾಸ ಮನುಷ್ಯರ ಮಧ್ಯದಲ್ಲಿ ಇದೆ ಅಂತ ಹೇಳಿ ದೇವರು ತನ್ನ ಜನಗಳ ಸಂಗಡ ಅವರು ಇಡ್ತಾರೆ, ಅವ್ರ ಕಣ್ಣೀರನ್ನೆಲ್ಲ ಒರೆಸ್ತಾರೆ. ಇನ್ನು ಮರಣ ಇಲ್ಲ, ನಿತ್ಯ ನಾಶನಕ್ಕೆ ಒಳಗಾಗುವಂತವರು ಅಗ್ನಿ ನರಕಕ್ಕೆ ಹೋಗಿ ಎರಡನೆಯ ಮರಣವನ್ನು ಅನುಭವಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಅವರನ್ನು ರಕ್ಷಿಸಿ ಮರಣವಿಲ್ಲದ ಹಾಗೆ ನಿತ್ಯ ಜೀವವನ್ನು ಕೊಟ್ಟು ಅವರ ರಾಜ್ಯದಲ್ಲಿ ಸದಾಕಾಲ ಅವರು ಇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಇನ್ನು ಮರಣ ಇಲ್ಲ, ಇನ್ನು ದುಃಖ ಇಲ್ಲ, ಇನ್ನು ಗೋಳಾಟವಿಲ್ಲ, ಇನ್ನು ಕಷ್ಟವಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು, ಎಲ್ಲವನ್ನು ನಾನು ಹೊಸತು ಮಾಡುತ್ತೇನೆ ಎಂಬುದಾಗಿ ಕರ್ತನಾದ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಇದು ಮಾತ್ರ ಅಲ್ಲದೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯಗಳು 3ರಿಂದ 5ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಮರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖ ದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಈಗ ಯುಗಾಂತರಗಳಲ್ಲಿಯೂ ಆಳುವರು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳೋದೇನಂತಂದ್ರೆ, ಅಲ್ಲಿ ಶಾಪಗ್ರಸ್ತವಾದದ್ದು ಒಂದೂ ಸಹ ಇಲ್ಲ ದೇವರ ರಾಜ್ಯದಲ್ಲಿ. ಮತ್ತೆ ಆ ಪಟ್ಟಣದಲ್ಲಿ ದೇವರ ಯಜ್ಞದ ಕುರಿಮರಿ ಆಗಿರುವ ಆತನ ಸಿಂಹಾಸನ ಇರುತ್ತೆ. ಅಲ್ಲಿ ತನ್ನ ದಾಸರು ಆತನಿಗೆ ಯಾಜಕ ಸೇವೆ ಮಾಡ್ತಾರೆ. ಆತನ ಮುಖ ದರ್ಶನ ತನ್ನ ಜನಗಳಿಗೆ ಆಗುತ್ತೆ. ಅಲ್ಲಿ ಇನ್ನು ರಾತ್ರಿ ಇಲ್ಲ. ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಬೆಳಕು ಕೊಡೋದು ಬೇಕಾಗಿರೋದಿಲ್ಲ. ಕರ್ತನಾದ ದೇವರೇ ಅವರಿಗೆ ಬೆಳಕು. ಅವರು ಈಗ ಯುಗಾಂತರಗಳಲ್ಲಿ ಆಳುವರು ಎಂಬುದಾಗಿ. ಹಲ್ಲೆಲೂಯಾ. ನಿತ್ಯ ನಾಶನಕ್ಕೆ ಒಳಗಾಗುವಂತ ಜನಗಳು ನರಕಕ್ಕೆ ಹೋಗಿ ಯುಗಾಂತರಗಳಲ್ಲಿ ಬಾಧೆ ಪಡಬೇಕಾಗುತ್ತೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿ ಪರಲೋಕಕ್ಕೆ ಹೊಸ ಸೃಷ್ಟಿಗೆ ಸೇರಿಸಿ ಅಲ್ಲಿ ನಾವು ಯುಗಾಂತರಗಳಲ್ಲಿ ಆಳೋ ಹಾಗೆ ಅವರು ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ಆ ಸಂದರ್ಭದಲ್ಲಿ ನಾನು ನೀವು ಅಲ್ಲಿರುವಾಗ ಒಂದು ಮಾತನ್ನ ಹೇಳ್ತೇವೆ. ಏನನ್ನ ಹೇಳ್ತೇವೆ? ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯಗಳನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾರಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜೂರದ ಗರಿಗಳನ್ನ ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆ ಉಂಟಾದಕ್ಕಾಗಿ ಸ್ತೋತ್ರ ಎಂದು ಮಹಾ ಶಬ್ದದಿಂದ ಕೂಗಿದರು. ಹಲ್ಲೆಲೂಯಾ. ದೇವರ ಮುಂದಗಡೆಯಲ್ಲಿ ಏರಳವಾದ ಜನಗಳಿದ್ದಾರೆ. ಸಕಲ ಜಾತಿ, ಜನಾಂಗ, ಭಾಷೆಗಳಿಂದ ಆರಿಸಲ್ಪಟ್ಟ ಜನಗಳಿದ್ದಾರೆ. ತಂದೆಯಾದ ದೇವರಿದ್ದಾರೆ, ಆತನ ಬಲಗಡೆಯಲ್ಲಿ ಆತನ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನಿದ್ದಾರೆ. ಈ ಜನಗಳು ಅವರ ಮುಂದಗಡೆಯಲ್ಲಿ ಹೇಳ್ತಾರೆ ಮಾತೇನಂತಂದ್ರೆ, ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಮರಿ ಆರಾಧನೆಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ. ಅವ್ರು ಹೇಳೋ ಮಾತೆಲ್ಲ ಒಂದೇ, ಏನು? ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ. ನಮ್ಮನ್ನ ನಿತ್ಯ ನಾಶದಿಂದ ರಕ್ಷಿಸಿದ ಯೇಸುವೇ ಸ್ತೋತ್ರ. ಈ ಸ್ಥಳಕ್ಕೆ ತಂದ ಕರ್ತನಾದ ದೇವರೇ ಸ್ತೋತ್ರ ಎಂಬುದಾಗಿ ಅವರು ಯಾವಾಗಲೂ ದೇವರನ್ನ ಮಹಾ ಶಬ್ದದಿಂದ ಸ್ತುತಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾರೆ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿ ನಮ್ಮನ್ನ ಯಾವುದರಿಂದ ಬಿಡಿಸ್ತಾರೆ? ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿ ನಮ್ಮನ್ನ ನಿತ್ಯ ನಾಶನದಿಂದ ಅವರು ಬಿಡಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ಆ ನಿತ್ಯ ನಾಶನಕ್ಕೆ ಕಾರಣ ಏನು? ಆ ನಿತ್ಯ ನಾಶನಕ್ಕೆ ಕಾರಣ ಪಾಪ. ಆದರೆ ಆ ಪಾಪವನ್ನು ನಮ್ಮಿಂದ ನೀಗಿಸುವ ಹಾಗೆ ಯೇಸು ಕ್ರಿಸ್ತನು ತಾನೇ ಶಿಲುಬೆಯಲ್ಲಿ ನಮಗಾಗಿ ಬಲಿಯಾದನು. ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಬಲಿಯಾಗಿ ಆ ಪಾಪವನ್ನ ಇನ್ನು ಅವರು ಪರಿಹಾರ ಮಾಡಿದ್ದಾರೆ. ಅವರ ಬಳಿಗೆ ನಾವು ಬರುವಾಗ ನಮ್ಮ ಪಾಪಗಳು ಪ್ರಾಯಶ್ಚಿತ್ತವಾಗಿ ನಾವು ದೇವರಾಜ್ಯವನ್ನು ಸೇರುವುದಕ್ಕೆ ನಮಗೆ ಅವಕಾಶವಾಗುತ್ತೆ. ಯೇಸು ಕ್ರಿಸ್ತನು ನಮ್ಮನ್ನು ನಿತ್ಯ ನಾಶನದಿಂದ ತಪ್ಪಿಸಿ ನಮ್ಮನ್ನ ನಿತ್ಯ ಜೀವ ಕೊಟ್ಟು ನಿತ್ಯ ಲೋಕದಲ್ಲಿ ದೇವರೊಟ್ಟಿಗೆ ಶಾಶ್ವತವಾದ ಸಂತೋಷವನ್ನು ಅನುಭವಿಸುವ ಹಾಗೆ ಅವರು ನಮ್ಮನ್ನು ಸೇರಿಸ್ತಾರೆ. ಹಲ್ಲೆಲೂಯಾ. ಅವರು ನಮಗೆ ಮಾಡಿರುವಂತಹ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತು ದೇವರು ನಮಗೆ ಮಾಡಿರುವಂಥ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನನ್ನ ನಾವು ಮಹಿಮೆ ಪಡಿಸುತ್ತಾ ದೇವರನ್ನ ಸ್ತೋತ್ರ ಮಾಡುತ್ತಾ ದೇವರು ನಮಗೆ ಅನುಗ್ರಹಿಸಿರುವಂಥ ರಕ್ಷಣೆಗಾಗಿ ನಾವು ದೇವರನ್ನ ಘನಪಡಿಸೋಣ.
ಅದರೊಟ್ಟಿಗೆ ದೇವರು ನಮಗೆ ಅನುಗ್ರಹಿಸಿರುವಂಥ ಈ ರಕ್ಷಣೆಯಿಂದ ನಾವು ತಪ್ಪಿ ಹೋಗದ ಹಾಗೆ ದೇವರ ಆ ರಕ್ಷಣೆಯಲ್ಲಿ ನಾವು ದೃಢವಾಗಿ ನೆಲೆ ನಿಂತು ಆ ರಕ್ಷಣೆಯನ್ನು ಕಡೆಯವರೆಗೂ ನಾವು ಕಾಪಾಡಿಕೊಂಡು ಅವರ ರಾಜ್ಯವನ್ನು ಪ್ರವೇಶಿಸುವುದರಲ್ಲಿ ನಾವು ಗಮನವಾಗಿರೋಣ. ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ತಂದೆಯೇ ಬೆಳಗಿನ ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವೆ. ಯೇಸಪ್ಪ, ನೀವು ನಮಗೆ ರಕ್ಷಕನಾಗಿರುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನಮ್ಮನ್ನು ನಿತ್ಯ ನಾಶನದಿಂದ ತಪ್ಪಿಸುವಂಥ ರಕ್ಷಕನಾಗಿರುವಿರಿ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿತ್ಯ ನಾಶನಕ್ಕೆ ತಪ್ಪಿಸುವ ಹಾಗೆ ನಿಮ್ಮನ್ನೇ ಸಿಲುಬೆಯಲ್ಲಿ ತಂದೆಯ ಬಲಿಯಾಗಿ ಒಪ್ಪಿಸಿಕೊಟ್ಟಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸಪ್ಪ, ನಮ್ಮನ್ನು ನಿತ್ಯ ನಾಶನಕ್ಕೆ ತಪ್ಪಿಸುವುದು ಮಾತ್ರವಲ್ಲ, ಆ ನಿತ್ಯ ನಾಶನಕ್ಕೆ ತಪ್ಪಿಸಿ ನಮ್ಮನ್ನು ತಂದೆ ಹೊಸ ಸೃಷ್ಟಿಗೆ, ಮಹಿಮೆಯಾದ ಲೋಕಕ್ಕೆ, ಇನ್ನು ಮರಣವಿಲ್ಲದ, ಇನ್ನು ಶಾಪವಿಲ್ಲದ, ಇನ್ನು ಕಣ್ಣೀರಿಲ್ಲದ ತಂದೆ, ಇನ್ನು ಹಸಿವೆ ಇಲ್ಲದ, ಇನ್ನು ಪಾಡುಗಳಿಲ್ಲದ ತಂದೆಯೇ, ನಮಗಾಗಿ ನೀವು ಸೃಷ್ಟಿ ಮಾಡುವಂಥ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ ನಮ್ಮನ್ನು ಸೇರಿಸುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆ, ನಿಮ್ಮೊಟ್ಟಿಗೆ ಸದಾಕಾಲವು ಜೀವಿಸುವಂಥ ಸ್ಥಳಕ್ಕೆ ನಮ್ಮನ್ನು ಸೇರಿಸುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಆ ಸ್ಥಳದಲ್ಲಿ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ. ಈ ಸ್ಥಳಕ್ಕೆ ನಮ್ಮನ್ನು ಸೇರಿಸಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ತಂದೆ, ನಿಮ್ಮನ್ನು ಒಂದು ದಿವಸ ನಾವು ಹಾಡಿ ಮಹಿಮೆ ಪಡಿಸುತ್ತೇವೆ, ಅದಕ್ಕಾಗಿ ಸ್ತೋತ್ರ. ತಂದೆ, ನಮಗಾಗಿ ಆ ವಾಸಸ್ಥಳವನ್ನು ಸಿದ್ಧಪಡಿಸುವುದಕ್ಕಾಗಿ ನೀವು ಹೊರಟಿರುವಿರಿ. ನೀವು ಹೊರಟು ಹೋಗಿ ತಂದೆಯೇ ಅದನ್ನು ಸಿದ್ಧಪಡಿಸಿ ಹಿಂತಿರುಗಿ ಬಂದು ನಮ್ಮನ್ನು ತಂದೆ ಕರೆದೊಯ್ದು ಅಲ್ಲಿ ಸೇರಿಸುವಿರಿ, ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ಯೇಸಪ್ಪ, ನೀವು ನಮ್ಮ ರಕ್ಷಕನು, ನಮ್ಮನ್ನು ನಿತ್ಯ ನಾಶನಕ್ಕೆ ಬಿಡಿಸುವ ಆತನು ತಂದೆಯೇ, ನಮ್ಮನ್ನು ನಿತ್ಯ ಲೋಕಕ್ಕೆ ಸೇರಿಸುವ ಆತನು, ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಮಗೆ ನೀವು ಮಾಡಿರುವಂಥ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಾವು ಪಾಪವನ್ನು ಮಾಡಿ ತಂದೆಯೇ ನಿತ್ಯ ನಾಶನವನ್ನು ತಂದುಕೊಂಡೆವು. ಆದರೆ ತಂದೆಯೇ, ನೀವು ನಮ್ಮನ್ನು ಎಷ್ಟೋ ಪ್ರೀತಿಸಿ ತಂದೆಯೇ ನಮಗೋಸ್ಕರವಾಗಿ ನಿಮ್ಮ ಒಬ್ಬನೇ ಕುಮಾರನನ್ನು ಕೊಟ್ಟು ತಂದೆಯೇ ಆತನನ್ನು ನಂಬುವಂಥ ಒಬ್ಬನಾದರೂ ನಾಶನವಾಗಬಾರದೆನ್ನುವುದಕ್ಕಾಗಿ ತನ್ನನ್ನು ಕೊಟ್ಟಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಆತನ ಮುಖಾಂತರವಾಗಿ ತಂದೆಯೇ ನಮ್ಮನ್ನು ರಕ್ಷಿಸಿರುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆ, ನಿತ್ಯ ಜೀವಕ್ಕೆ ಬಾಧ್ಯರಾಗಿ ನಿತ್ಯ ಲೋಕಕ್ಕೆ ತಂದೆಯೇ ನಾವು ಪ್ರವೇಶಿಸುವುದಕ್ಕೆ ಅವಕಾಶವಾಗುವ ಹಾಗೆ ನಮ್ಮನ್ನು ಕರೆದಿರುವಿರಿ, ಅದಕ್ಕಾಗಿ ಸ್ತೋತ್ರ. ಮನುಷ್ಯರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಬದುಕಿರಿ ಎಂಬುದಾಗಿ ನಮ್ಮನ್ನು ಕರೆಯುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ನೀವು ಅನುಗ್ರಹಿಸಿರುವ ರಕ್ಷಣೆಗಾಗಿ ಸ್ತೋತ್ರ. ತಂದೆಯೇ, ನಮ್ಮನ್ನು ನಿಮ್ಮ ಮಕ್ಕಳಾಗಿ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನ ತಂದೆಯೇ ನಿಮ್ಮ ರಾಜ್ಯಕ್ಕೆ ಬಾಧ್ಯರಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ತಂದೆಯೇ, ಹಳೆಯದೆಲ್ಲವನ್ನು ತಂದೆ ನೀಗಿಸಿ ಎಲ್ಲವನ್ನು ಹೊಸತು ಮಾಡುವಿರಿ, ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಆ ಹೊಸ ಸೃಷ್ಟಿಯಲ್ಲಿ ಒಂದು ದಿವಸ ತಂದೆಯೇ ನಾವು ಸಂತೋಷ ಪಡಬೇಕು, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಈ ಲೋಕದಲ್ಲಿ ನಮಗೆ ಹೋರಾಟ ಉಂಟು, ಈ ಲೋಕದಲ್ಲಿ ಕಷ್ಟಗಳು ಉಂಟು, ಈ ಲೋಕದಲ್ಲಿ ಸಮಸ್ಯೆಗಳುಂಟು, ಈ ಲೋಕದಲ್ಲಿ ಕೊರತೆಗಳುಂಟು, ಈ ಲೋಕದಲ್ಲಿ ಪಾಡುಗಳುಂಟು, ಈ ಲೋಕದಲ್ಲಿ ಬಾಧೆಗಳುಂಟು, ಈ ಲೋಕದಲ್ಲಿ ತಂದೆಯೇ ಏನೆಲ್ಲಾ ಕಾರ್ಯಗಳು ನಮಗೆ ಉಂಟು. ಆದರೆ ನಮಗೊಂದು ನಿರೀಕ್ಷೆ ಇದೆ. ಒಂದು ದಿನ ತಂದೆಯೇ ನೀವು ನಮ್ಮನ್ನು ಹೊಸ ಸೃಷ್ಟಿಗೆ ಸೇರಿಸುವಿರಿ. ಅಲ್ಲಿ ತಂದೆಯೇ ಯಾವ ಬಾಧೆಗಳಿಲ್ಲ, ಹಳೆಯದೆಲ್ಲವೂ ಇಲ್ಲದೆ ಹೋಗುವುದು, ಎಲ್ಲವರು ತಂದೆ ಹೊಸತು ಮಾಡುವಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಆ ಸೃಷ್ಟಿಯನ್ನು ನೆನೆಸಿ, ಆ ಸೃಷ್ಟಿಯ ಸೇರುವಂಥ ದಿವಸವನ್ನು ತಂದೆ ನೆನೆಸಿ ಈ ಲೋಕದಲ್ಲಿ ತಂದೆಯೇ ನಾವು ಜೀವಿಸುತ್ತಾ ಇದ್ದೇವೆ. ತಂದೆಯೇ, ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಆದರೆ ಅಲ್ಲಿ ನಾವು ಸೇರುವುದಕ್ಕೆ ನಮಗೆ ಅವಕಾಶವಾಗುವಂತೆ ತಂದೆಯೇ ನಿಮ್ಮ ಕುಮಾರನನ್ನೇ ನಮಗಾಗಿ ಸಿಲುಬೆಯಲ್ಲಿ ಒಪ್ಪಿಸಿದಿರಿ, ಅದಕ್ಕಾಗಿ ಸ್ತೋತ್ರ. ಆತನ ಮುಖಾಂತರ ತಂದೆಯಲ್ಲಿ ಸೇರುವಂಥ ಅವಕಾಶವನ್ನು ಕೊಟ್ಟಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನೀವು ಮಾಡಿರುವಂಥ ಉಪಕಾರಗಳಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ. ಯೇಸಪ್ಪ, ನೀವು ನಮಗಾಗಿ ಮಾಡಿದ ಕಾರ್ಯಗಳಿಗಾಗಿ ನಿಮಗೆ ನಾವು ಮಹಿಮೆಯನ್ನು ಸಲ್ಲಿಸುತ್ತೇವೆ. ತಂದೆಯೇ, ನಿಮಗೆ ನಾವು ಸ್ತೋತ್ರ ಮಾಡುತ್ತೇವೆ. ತಂದೆಯೇ, ಆದರೆ ಆ ರಕ್ಷಣೆಯನ್ನು ನಾವು ಕಳೆದುಕೊಳ್ಳದ ಹಾಗೆ ನಿಮ್ಮ ಮೇಲಿನ ನಂಬಿಕೆಯಲ್ಲಿ ಕಡೆಯವರೆಗೂ ದೃಢವಾಗಿ ನಿಮಗಾಗಿ ನೆರಳಂತೂ ಸಾಕ್ಷಿಯಾಗಿ ಜೀವಿಸಿ ತಂದೆಯೇ ನಾವು ನಿಮ್ಮ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಗಮನವಾಗಿರುವಂತೆ ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಿರಿ. ನಮ್ಮ ಹಸ್ತಕ್ಕೆ ತಂದೆಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.